ಛೆ 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 ಛೆ. ಏನೋ ಮಗ ಇವ್ರ ಕತೆ. ಈ ಸಲ ಸ್ಕೂಲ್ ಪ್ರವಾಸಕ್ಕೆ ವಂಡರ್ಲಾನೋ ಇಲ್ಲ ಯಾವ್ದಾದ್ರು ವಾಟರ್ ಆಕ್ಟಿವಿಟಿಗೋ ಕರ್ಕೊಂಡು ಹೋಗ್ತಾರಂತಿದ್ರೆ ಇವ್ರೇನೋ ಸ್ಕೂಲಲ್ಲೇ ವಂಡರ್ಲಾ ಮಾಡ್ಬಿಟ್ಟಿದ್ದಾರೆ. ಲೇ ಡಬ್ಬ ನನ್ನ ಮಗನೇ, ಊರಲ್ಲೆಲ್ಲ ಪ್ರವಾಹ ಕಣೋ, ಅದಕ್ಕೆ ನೀರು ತುಂಬಿಕೊಂಡಿದೆ, ಅಷ್ಟು ಗೊತ್ತಾಗಲ್ವಾ? ಏನೋ ಪ್ರವಾಹನ? ಲೋ ಅದ್ಯಾವಾಗಾಯ್ತೋ ಮಗ, ನಂಗಂತೂ ಈಜಕ್ಕೂ ಬರಲ್ಲ, ನೀರಲ್ಲಿ ಮುಳುಗಿ ಸತ್ತೋಗ್ತೀನೇನೋ. ಲೋ ಮಗ, ಇನ್ನೂ ಎಳೆ ಹುಡುಗ ಕಣೋ ನಾನು, ಇನ್ನೂ ಚಿಕ್ಕ ವಯಸ್ಸು ನಂದು. ನೋಡೋದು ಮಾಡೋದು ಆಡೋದು ತುಂಬಾ ಇದೆ, ಯಾರಾದ್ರೂ ಕಾಪಾಡಿ. ಲೇ ನಾಯಿ, ಸಾಕು ಮುಚ್ಚೋ ಓವರ್ ಆಕ್ಟಿಂಗ್. ಈ ನೀರಲ್ಲಿ ನಡ್ಕೊಂಡು ಹೋಗ್ಬೋದು, ಏನೂ ಆಗಲ್ಲ. ಹೌದಾ, ಸರಿ, ಈಗ ಸಮಾಧಾನ ಆಯ್ತು ನೋಡು. ನೋಡು ಮಗ, ಸರ್ ಬರೋಕೆ ಇನ್ನೂ 10 ನಿಮಿಷ ಇದೆ. ಒಂದ್ ಪ್ಲಾನ್ ಇದೆ, ಮಾಡೋಣವಾ? ಏನ್ ಪ್ಲಾನೋ ನಿಂದು? ಲೇ ನೋಡೋ ಮಗ, ಆ ಮೂಲೆಯಲ್ಲಿ ಫುಲ್ ನೀರಿದೆ, ಅಲ್ಲಿ ಹೋಗ್ಕೊಂಡು ಗಾಳ ಹಾಕೋಣ. ಯಾವ್ದಾದ್ರೂ ಮೀನ್ ಸಿಗ್ಬೋದು, ಅದನ್ನ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋಣ. ಏನಂತೀಯಾ? ಲೇ ಬೇವರ್ಸಿ, ಈ ನೀರಲ್ಲಿ ಮೀನೆಲ್ಲೋ ಬರುತ್ತೆ? ಬಂದ್ರೆ ನಮ್ ಸರ್ನಂತ ಕಪ್ಪೆ ಇಲ್ಲ ನಮ್ ಪ್ರಿನ್ಸಿಪಲ್ನಂತ ಹಾವಿನ ಮರಿ ಬರ್ಬೋದು ಅಷ್ಟೇ. ಅದು ಸರಿನೇ ಬಿಡು. ವೆರಿ ವೆಲ್ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಸರ್, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಟ್ಕೊಳ್ಳಿ. ಹೆಂಗಿದ್ದೀರಂತ ಕೇಳೋಕಾದ್ರೂ ಹೆಂಗ್ ಮನ್ಸ್ ಬರ್ತಿದೆ ನಿಮ್ಗೆ? ಕಾಣಲ್ವಾ ನಿಮ್ಗೆ ಒಳ್ಳೆ ನೀರಲ್ಲಿ ತೇಲ್ಕೊಂಡು ಪ್ಯಾಂಟ್ ಎಲ್ಲ ಒದ್ದೆ ಮಾಡ್ಕೊಂಡು ಕೂತ್ಕೊಂಡಿರೋದು? ಅಲ್ಲ ಸರ್, ಒಂದ್ ಹೇಳಿ, ಒಂದ್ ರಜೆ ಕೊಟ್ಟಿದ್ರೆ ನಿಮ್ದು ಏನ್ ಕಿತ್ತೋಗ್ತಿತ್ತು ಅಂತ ಹೇಳಿ. ಹೋಗಿ ಹೋಗಿ, ಈ ಪ್ರವಾಹದಲ್ಲಿ ಕ್ಲಾಸ್ ಇಟ್ಟಿದ್ದೀರಲ್ಲ ಸರ್ ನೀವು, ವ್ಯಾರ್ ಇಸ್ ನ್ಯಾಯ, ಉಗ್ರ ಹೋರಾಟ ಮಾಡ್ತೀವಿ. ಲೇ ರಂಗ, ನ್ಯಾಯ ಬೇಕು ಅಂತ ಬರ್ದಿದ್ ಬೋರ್ಡ್ ಎಲ್ಲ ತಕೋಬಾರ. ಏ ಮಗ, ಹೋಮ್ವರ್ಕ್ ಕೊಟ್ಟಿದ್ದೆ, ಬರೆಯೋಕ್ ಟೈಮ್ ಇಲ್ಲ ನಮ್ಗೆ, ಇನ್ನು ನ್ಯಾಯ ಬೇಕು ಅಂತ ಬೋರ್ಡ್ ಎಲ್ಲೋ ಬರಿತೀವಿ ನಾವು. ಸುಮ್ಮನೆ ಫೀಲಲ್ಲಿ ಏನೇನೋ ಬೊಗಳ್ಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೌದಲ್ಲ ಮಗ? ಆದ್ರೂ ಸರ್, ವಾಟ್ ಈಸ್ ದಿಸ್ ಸ್ಕೂಲ್ಸ್ ಬಿಹೇವಿಯರ್? ಸರ್, ಐ ವಾಂಟ್ ಜಸ್ಟಿಸ್. ಸೂಟ್ ಕೇಸ್ ತುಂಬ್ಕೊಂಡು ಫೀಸ್ ತಗೊಳ್ತೀರಾ, ಒಂದು ಸರಿಯಾದ ಫ್ಯಾನ್ ಇಲ್ಲ, ನೀರು ಹೋಗೋಕ್ ಡ್ರೈನೇಜ್ ಸಿಸ್ಟಮ್ ಇಲ್ಲ. ನಮ್ಗಾಗಿರೋ ಅನ್ಯಾಯಕ್ಕೆ ನಾವಂತೂ ನಿಮ್ಮ ಹತ್ರ ಪರಿಹಾರ ಕೇಳಲ್ಲ. ಪರಿಹಾರ ನಾವೇ ಕೊಡ್ತೀವಿ. ಮಾಡರ್ನ್ ಪ್ರಾಬ್ಲಮ್ ರಿಕ್ವೈರ್ಸ್ ಮಾಡರ್ನ್ ಸೊಲ್ಯೂಷನ್. ಈ ಸಲ ಪರಿಹಾರ ನಾವೇ ಕೊಡ್ತೀವಿ. ಏನು, ನೀನ್ ಪರಿಹಾರ ಕೊಡ್ತೀಯಾ? ಕೊಡು ಕೊಡು, ಏನ್ ನಿನ್ ಪರಿಹಾರ ಅಂತ ಹೇಳು, ನಾನು ಕೇಳ್ತೀನಿ. ಸರ್, ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಇನ್ನು 1 ತಿಂಗಳು ಯಾವುದೇ ಹೋಮ್ ವರ್ಕ್ ಮಾಡಲ್ಲ. ಇದು ನಮಗೆ ನಾವೇ ಕೊಡ್ತಿರೋ ಪರಿಹಾರ. ಲೇ ತರ್ಲೆ, ಇನ್ನೊಂದು ಮಾತಾಡಿದ್ರೆ ಇದೇ ನೀರಲ್ಲಿ ನಿನ್ನ ಮುಳುಗ್ಸ್ ನಿಲ್ಲಿಸ್ತೀನಿ ನೋಡು, ಲೋಫರ್ ತಂದು. ನೋಡಿ ಮಕ್ಕಳೇ, ಪ್ರವಾಹ ಅನ್ನೋದು ನಾನಾಗ್ಲಿ ಇಲ್ಲ ನಿಮ್ಮ ಪ್ರಿನ್ಸಿಪಲ್ ಆಗ್ಲಿ ಮಾಡಿದ್ದಲ್ಲ. ನಿಮ್ಗೆ ಮೊನ್ನೆನೆ ಹೇಳಿದ್ನಲ್ಲ, ನಾನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಪರ್ವತ ಹತ್ತಿ ನದಿಲಿ ಈಜ್ಕೊಂಡು ಹೋಗ್ಬೇಕಿತ್ತು. ನೀವು ಫುಲ್ ಲಕ್ಕಿ ಇದ್ದೀರಿ, ಜಸ್ಟ್ ನೀರಲ್ಲಿ ನಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ. ನಿಮ್ಮ ಸ್ಪಿರಿಟ್ ಏನು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಇದ್ರಲ್ಲಿ ಟೆಸ್ಟ್ ಆಗ್ತಿದೆ ನಿಮ್ ಸ್ಪಿರಿಟ್, ಗೊತ್ತಾಯ್ತಾ? ಸರ್, ನಂಗೆ ಸ್ಪಿರಿಟು ಬೇಡ, ಸ್ಪ್ರೈಟು ಬೇಡ, ಲಿಂಬು ಶರ್ಬತ್ ಸಾಕು, ಅದೇ ಕೊಡಿ. ಲೇ ದಡ್ಡ, ಸರಿಯಾಗಿ ಕೇಳ್ಕೊ ಮೊದ್ಲು ಮಾತಾಡೋದನ್ನ. ಮಧ್ಯದಲ್ಲಿ ಎಡ್ಬೀಡಂಗಿ ತರ ಏನೇನೆಲ್ಲ ಹೇಳ್ತಿರ್ಬೇಡ, ಗೊತ್ತಾಯ್ತಾ? ಅಲ್ಲ ಮಕ್ಕಳೇ, ನಂಗೆ ಒಂದು ಗೊತ್ತಾಗ್ತಿಲ್ಲ, ಈ ತರ ತರ್ಲೆಗಳ ತರ ಹುಚ್ಚರ ತರ ಮಾಡ್ತಿರಲ್ಲ ಕ್ಲಾಸಲ್ಲಿ, ದೊಡ್ಡ ಆದ್ಮೇಲೆ ಏನಾಗ್ತೀರಾ ಅಂತ, ಹೇಗ್ ನಡೆಸ್ತೀರಾ ನಿಮ್ ಜೀವನನ? ಸರ್, ಟೀಚರ್ ಆಗ್ತೀನಿ ನಿಮ್ ತರ. ಲೇ ಪುಟ್ಟ, ನಿನ್ನಂತ ತಲೆ ಹರಟೆ ಹುಚ್ಚರಾಟ ಮಾಡೋರು ಟೀಚರ್ ಆಗೋಕಾಗಲ್ಲ. ಮತ್ತೆ ನೀವು ಟೀಚರ್ ಆಗಿದ್ದೀರಲ್ಲ, ಅದ್ ಹೆಂಗೆ? ಏನೋ ನಿನ್ ಮಾತಿನ ಅರ್ಥ? ನಾನ್ ಹುಚ್ಚರಾಟ ಮಾಡ್ತೀನ ಕ್ಲಾಸಲ್ಲಿ? ನಾನಾ ಹುಚ್ಚರಾಟ ಮಾಡೋದು? ನಂಗೇನ್ ಗೊತ್ತು ಸರ್, ನಿಮ್ಗೆ ಗೊತ್ತಿರ್ಬೇಕು. ಎಲ್ಲ ಬಾಯ್ ಬಿಟ್ಟು ಹೇಳೋಕಾಗುತ್ತಾ? ಅರ್ಥನೂ ಮಾಡ್ಕೊಳ್ಬೇಕು ಕೆಲವೊಂದು ವಿಷಯನ. ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಿಂಗೂ ಅರ್ಥ ಮಾಡಿಸ್ತೀನಿ ತಡಿ. ಮಕ್ಕಳೇ, ಇವತ್ತು ಪಾಠ ಕಲಿಸಲ್ಲ, ನೀತಿ ಪಾಠ ಕಲಿಸ್ತೀನಿ. ನಿಮಗೆ ಅದರ ಅವಶ್ಯಕತೆ ಜಾಸ್ತಿನೇ ಇದೆ. ಮಕ್ಕಳೇ, ಮಳೆಗಾಲದಲ್ಲಿ ಹೇಗಿರ್ಬೇಕು ಅಂತ ಇವತ್ತು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಅದು ನಮಗ್ ಗೊತ್ತಿದೆ ಸರ್, ಬೇರೆ ಏನಾದ್ರೂ ಹೇಳಿ. ಗೊತ್ತಿದ್ಯಾ? ಸರಿ, ನಿಂತ್ಕೋ.
ನೀನೇ ಎಕ್ಸ್ಪ್ಲೇನ್ ಮಾಡು ಎಲ್ರಿಗೂ. ಮಳೆಗಾಲದಲ್ಲಿ ಸುರಕ್ಷಿತವಾಗಿ ಹೇಗಿರ್ಬೇಕು ಅಂತ ಎಲ್ರಿಗೂ ತಿಳಿಸ್ ಹೇಳು. ಎಲ್ರು ಕೇಳಿಸ್ಕೊಳ್ರ. ಸರ್, ನಾನು ಕಿಲಾಡಿ ರಂಗ. ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ಲೇ, ಮುಚ್ಕೊಂಡು ಶುರು ಮಾಡೋ ಮೊದಲು. ಮೈ ಡಿಯರ್ ಫ್ರೆಂಡ್ಸ್, ಮಳೆಗಾಲದಲ್ಲಿ ಶಾಲೆಗೆ ಬರಬಾರ್ದು, ರಜೆ ಮಾಡಬೇಕು. ಏಯ್, ಬೇಕೇನೋ ಪೆಟ್ಟು? ಬೇಡ, ಸಾರಿ ಸರ್. ಓಕೆ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ರ. ಅಣ್ತಮ್ಮಸ್ ಅಂಡ್ ಅಕ್ಕ ತಂಗೀಸ್, ಮಳೆಗಾಲದಲ್ಲಿ ಜಾಸ್ತಿ ಕುಣಿಲಿಕ್ಕೆ ಹೋಗ್ಬಾರ್ದು. ಗೊತ್ತುಂಟು ನಂಗೆ, ನಮ್ ಬಾಯ್ಸ್ ಎಲ್ಲ ಮೈಕಲ್ ಜಾಕ್ಸನ್, ಗರ್ಲ್ಸ್ ಎಲ್ಲ ಐಂದ್ರಿತಾ ರೈ ಅಂತ. ಏನೇ ಆದ್ರೂ ಸರಿಯಾಗಿ ನೆಲದಲ್ಲಿ ನಡಿಬೇಕು. ಅದಲ್ಲಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಪಾಚಿ ಕಟ್ಟಿರುತ್ತೆ. ಅದ್ರ ಮೇಲೆ ನೀವು ಶೋಕಿ ಮಾಡ್ತಾ ಮಳೆ ಬಿಲ್ಲೆ ಜಿಂತಕ ತಕ ತಕ ಜಿಂತಕ ತಕ ತಕ ಅಂತ ಓಡೋದು, ಡ್ಯಾನ್ಸ್ ಮಾಡೋದು, ಜಿಗಿಯೋದು ಮಾಡಿದ್ರೆ ಕೈ ಕಾಲ್ ಮುರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗುತ್ತೆ. ಹಾ ಹಾಸ್ಪಿಟಲ್ ಅಲ್ಲಿ ಇದ್ರೆ ರಜೆ ಸಿಗುತ್ತೆ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಶಾಲೆಗೆ ಬಂದು ಸರ್ ಪೆಟ್ಟಾದ್ರೂ ತಿನ್ಬೋದು, ಆದ್ರೆ ಹಾಸ್ಪಿಟಲ್ ಅಲ್ಲಿ ಕೊಡೋ ಕಹಿ ಮದ್ದು ತಿನ್ನೋದು ಕಷ್ಟನೇ. ಮತ್ತೆ ಆ ದಬ್ಬಣದ ತರ ಇರೋ ಸೂಜಿಯಲ್ಲಿ ಇಂಜೆಕ್ಷನ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಸ್ಕೂಲೇ ಬೆಟರು. ಅದಕ್ಕೆ ಆರಾಮಾಗಿ ಸಾವಕಾಸವಾಗಿ ಪಾಚಿ ಕಟ್ಟಿದ ಜಾಗದಲ್ಲಿ ನಡೀರಿ, ಕೈ ಕಾಲ್ ಉಳಿಸ್ಕೊಳ್ರಿ. ಗೊತ್ತಾಯ್ತಾ? ಏನೋ ಪರವಾಗಿಲ್ಲ, ತರ್ಲೆ ತರ ಇಷ್ಟುದ್ದ ಹೇಳಿದ್ರು ಪಾಯಿಂಟ್ ಸರಿಯಾಗಿ ಹೇಳಿದೀಯ. ನೆಕ್ಸ್ಟ್ ಪಾಯಿಂಟ್ ಹೇಳು. ವೆನ್ ರಂಗ ಹಿಯರ್ ವೈ ಯು ಫಿಯರ್. ಓಕೆ ಮೈ ಡಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ. ಇನ್ಮೇಲಿಂದ ನಾವು ಸರ್ ಕೈಲಿರೋ ಕೋಲ್ ನೋಡ್ಕೊಂಡು ಹೆಂಗ್ ಹೆದರ್ತಿದ್ರೋ ಹಂಗೆ ರೋಡಲ್ಲಿರೋ ಪೋಲ್ ನೋಡ್ಕೊಂಡು ಹೆದರ್ಬೇಕು. ವಾ ಮಗ, ರೈಮಿಂಗ್ ಅಂತೂ ಚೆನ್ನಾಗಿದೆ, ಆದ್ರೆ ಯಾಕೆ ಅಂತಾನು ಹೇಳ್ತೀಯಾ? ನೋ ಪ್ರಾಬ್ಲಮ್ ಮಚ್ಚ. ನೀವೇನಾದ್ರೂ ಬಿಲ್ಡಪ್ ಕೊಡ್ತಾ ಮಳೆಯಲ್ಲಿ ಕರೆಂಟ್ ಕಂಬದ ಜೊತೆ ಆಟ ಆಡೋಕ್ ಹೋದ್ರೆ ಉದಯ ಟಿವಿಲಿ ಸಾಧು ಕೋಕಿಲನ್ ಕಾಮಿಡಿ ನೋಡಿಲ್ವಾ? ಯಾವ್ದು ಮಗ? ಅದೇ ಕಣೋ, ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹಾಕೋ. ಇದೇ ತರ ಕರೆಂಟ್ ಹೊಡೆಸ್ಕೊಂಡು ಕೂದಲೆಲ್ಲ ಜೆಲ್ ಹಾಕಿದ ತರ ಸ್ಪೈಕ್ ಆಗುತ್ತೆ, ಮುಖ ಎಲ್ಲ ಪ್ಯಾಚ್ ಆಗುತ್ತೆ. ಯಾವ್ದಕ್ಕೂ ಇದ್ರ ಸಹವಾಸ ನಮಗ್ ಬೇಡ. ಇದರಿಂದ ಅಮಿಕೊಂಡು ದೂರ ಇರಿ. ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ, ಇದರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸರಿಯಾಗಿ ಪಾಯಿಂಟ್ ವೈಸ್ ಹೇಳೋಕೇನೋ ರೋಗ ನಿಂಗೆ? ಇಷ್ಟಿಷ್ಟುದ್ದ ಭಾಷಣ ಮಾಡ್ತೀಯಲ್ಲ. ಸರ್, ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ದೊಡ್ಡ ಆದ್ಮೇಲೆ ದೊಡ್ಡ ಲೀಡರ್ ಆಗ್ಬೇಕು, ಅದಕ್ಕೆ. ಲೇ, ಕೊನೆಯದಾಗ ಹೇಳ್ತಿದ್ದೀನಿ, ಪಾಯಿಂಟ್ ವೈಸ್ ಹೇಳೋದಿದ್ರೆ ಬೇಗ ಹೇಳಿ ಮುಗಿಸು. ಓಕೆ, ಗೌರವಾನ್ವಿತ ಮೈ ಡಿಯರ್ ಫ್ರೆಂಡ್ಸ್, ಮರ ಅಂದ್ರೆ ನಂಗೂ ಇಷ್ಟ. ಹಾಗಂತ ಮಳೆಗಾಲದಲ್ಲಿ ಗುಡುಗು ಸಿಡಿಲು ಇರುವಾಗ ಮರದ ಕೆಳಗೆ ನಿಲ್ದೇ ಇದ್ರೆ ಒಳ್ಳೇದು. ಯಾಕಂದ್ರೆ ಮಿಂಚು ಅದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ. ಯಾವ್ದಾದ್ರು ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡ್ರೆ ಸೇಫ್ ನೋಡಿ. ಯಾವ್ದಕ್ಕೂ ನೀರಲ್ಲಿ ನೋಡ್ಕೊಂಡ್ ನಡೀರಿ. ನಮ್ ಸರ್ ಮುಖದಂತ ಕಪ್ಪೆ, ನಮ್ ಪ್ರಿನ್ಸಿಪಲ್ ಮುಖದಂತ ಹಾವು, ಅವ್ರಗಳ ಜೊತೆ ಮೊಸಳೆ, ತಿಮಿಂಗಲ, ಶಾರ್ಕ್ ಇದ್ರೂ ಇರ್ಬೋದು, ಯಾರಿಗ್ ಗೊತ್ತು. ಸರ್, ನಿಮ್ ಕಾಲ ಹತ್ರ ಹಾವು. ಲೇ, ಎಲ್ಲೋಯ್ತು? ಲೇ, ಪ್ಲಾಸ್ಟಿಕ್ ಹಾವು ನೋಡ್ಕೊಂಡ್ರೆ ಹಿಂಗ್ ಹೆದ್ರೋದ್ನಲ್ಲೋ. ಇವ್ರು ಪರ್ವತ ದಾಟಿ ನದಿ ದಾಟ್ಕೊಂಡು ಸ್ಕೂಲಿಗೆ ಹೋಗ್ತಿದ್ರ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ತುಂಬಾ ಥ್ಯಾಂಕ್ ಯು. ಹಾಗೆ ಮಳೆಗಾಲದಲ್ಲಿ ವಿಶೇಷ ಕಾಳಜಿ ವಹಿಸಿ, ಹುಷಾರಾಗಿರಿ ಅಷ್ಟೇ. ತಡೀರಿ, ಇನ್ನೊಂದು ವಿಡಿಯೋ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. 40% ಜನ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.